ಬೋರ್ವೆಲ್ ಬಗ್ಗೆ ಒಂದು ಕಿವಿ ಮಾತು ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆಲವರು ಕಮೆಂಟ್ಗಳು ಹಾಕಿದ್ದಾರೆ, ಎಲ್ಲ ಥರದ ಕಮೆಂಟು ಹಾಕಿದ್ದಾರೆ. ಅದರಲ್ಲಿ ಕೆಲವರು ಏನಂತ ಹಾಕಿದ್ದಾರೆ ಅಂದರೆ, ಡೀಪು ಚೆಕ್ ಮಾಡೋಕ್ಕೆ ನೀನೇನು ದೇವ್ರ ಅಂತ ಹಂಗೆಲ್ಲ ಕಮೆಂಟ್ ಹಾಕಿದ್ದಾರೆ. ಡೀಪ್ ಚೆಕ್ ಮಾಡೋದೇನು ಗುರು, ಮಾಡ್ಬೋದು ಆರಾಮಾಗಿ ಈಸಿಯಾಗಿ ಡೀಪ್ನ ಚೆಕ್ ಮಾಡ್ಬೋದು. ಆದರೆ ಸ್ವಲ್ಪ ಐಡಿಯಾ ಇರ್ಬೇಕಷ್ಟೇ. ನಾವು ಯಾವ ಏರಿಯಾದಲ್ಲಿ ಇದ್ದೀವಿ, ಆದಷ್ಟು 500 ಅಡಿ 400 ಅಡಿ 300 ಅಡಿ ಬೋರ್ಗಳು ಗ್ಯಾಪು ಸಿಕ್ಕಿದಾಗ ನೀರು ಬಂದಿಲ್ಲ ಅಂತಂದು ತಿಳ್ಕೊಂಡು 700 ಅಡಿ 800 ಅಡಿ ಗ್ಯಾಪಲ್ಲಿ ಎಲ್ಲಾದರೂ ನೀರಿದ್ದರೆ ಆ ಗ್ಯಾಪನ್ನು ಹುಡ್ಕೋದಕ್ಕೆ ನಾವು ಡೀಪು ಚೆಕ್ ಮಾಡಲೇಬೇಕಾಗುತ್ತೆ. ಸುಮ್ಮನೆ ಎಲ್ಲ ಪಾಯಿಂಟು ಡೀಪು ಚೆಕ್ ಮಾಡ್ದಲ್ಲೇ ಕೊಟ್ಟು ಭಾಳ ಫೇಲ್ ಆಗಿದ್ರೆ ಅಂಥ ಜಾಗದಲ್ಲಿ ಡೀಪ್ ಚೆಕ್ ಕೊಡೋ ಅವಶ್ಯಕತೆ ಇರುತ್ತೆ ಜಾಸ್ತಿ. ಡೀಪು ಚೆಕ್ ಮಾಡ್ಬೋದು. ನೀನೇನು ಡೀಪ್ ಚೆಕ್ ಮಾಡೋಕ್ಕೆ ನೀನೇನು ವಿಜ್ಞಾನಿನ ಅಲ್ಲ, ನೀನು ಅಜ್ಞಾನಿ ಅಂತಾರೆ. ಮತ್ತು ಈಗ ನಾನು ಕೊಟ್ಟಿರೋ ಪಾಯಿಂಟ್ಗಳಲ್ಲಿ ನಾನು ಡೀಪು ಚೆಕ್ ಮಾಡಿ ಕೊಟ್ಟಿದ್ದೀನೋ ಪಾಯಿಂಟು, ಆ ಪಾಯಿಂಟ್ಗಳಲ್ಲಿ ಏನು 20 ಅಡಿ ಡಿಸ್ಟೆನ್ಸ್ ಇರ್ಬೋದು. ನಾನು 700 ಅಡಿ ಹೇಳಿದರೆ 700 ಅಡಿಯಿಂದ 20 ಅಡಿ ಒಳಗೆ ಸಿಗ್ಬೋದು, 20 ಅಡಿ 700ಗೆ ಸಿಗ್ಬೋದು, 20 ಅಡಿಯಿಂದ ಜಾಸ್ತಿ ಸಿಗ್ಬೋದು. ಏನು ಈ ಡೀಪು ಚೆಕ್ ಮಾಡೋದು ಹೆಂಗೆ ಅಂದರೆ, ಈ ಡೋಸಿಂಗ್ ರಾಡ್ ಇದಾವಲ್ಲ, ಈ ಡೋಸಿಂಗ್ ರಾಡಲ್ಲಿ ಆರಾಮಾಗಿ 100ಕ್ಕೆ 101% ಚೆಕ್ ಮಾಡ್ಬೋದು. ಈ ಡೋಸಿಂಗ್ ರಾಡಲ್ಲಿ ಡೀಪ್ ಚೆಕ್ ಮಾಡ್ಬೋದು. ಅದನ್ನು ಕೆಲವರಿಗೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಹೇಳ್ತಾರೆ. ಕೆಲವರು ಮಾಡೋರನ್ನ ಕೇಳಿ ಡೀಪು ಇದರಲ್ಲಿ ಚೆಕ್ ಮಾಡ್ಬೋದು. ನೀವೆಲ್ಲರ ಸರ್ಚ್ ಮಾಡಿ ನೋಡಿ, ಈ ರಾಡಲ್ಲಿ ಡೋಸಿಂಗ್ ರಾಡಲ್ಲಿ ಡೀಪು ಚೆಕ್ ಮಾಡ್ಬೋದು ಅಂತಾರೆ. ಯಾರು ಇದ್ದರೆ ಡೀಪ್ ಚೆಕ್ ಮಾಡಿ ಪಾಯಿಂಟ್ ಕೊಡೋ ಅಂಥವ್ರು ಇದ್ದರೆ ಕರೆಸ್ಬಿಟ್ಟು ಅವ್ರ ಹತ್ರ ಪಾಯಿಂಟ್ ಮಾಡಿಸಿ ಕೊರೆಸ್ರಿ. ಆದಷ್ಟು ಫೇಲ್ಯೂರ್ ಕಮ್ಮಿ ಆಗ್ತವೆ ಅಂತ ನಾನು ಹೇಳೋದು. ಡೀಪ್ ಚೆಕ್ ಮಾಡಿ ಕೊರೆಸೋದ್ರಿಂದ ಆದಷ್ಟು ಫೇಲ್ಯೂರ್ ಕಮ್ಮಿ ಆಗ್ತವೆ. ಇನ್ನೊಂದು ಏನಪ್ಪ ಅಂದರೆ, ನಾವು ಡೀಪು ಚೆಕ್ ಮಾಡಿ ಪಾಯಿಂಟ್ ಕೊಡೋದ್ರಿಂದ ಆದಷ್ಟು ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ನನ್ನವು ಅಷ್ಟು ಪಾಯಿಂಟು ಪಾಸೇ ಆಗಿರೋದು, ಯಾವ ಫೇಲ್ ಆಗಿಲ್ಲ. ನಾವು ಹೇಳ್ದಷ್ಟು ಡೀಪಿಗೆ ಹೊಡಿದ್ರೆ ಪಾಸ್ ಆಗುತ್ತೆ. ಇದೊಂದು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನು 600 ಅಡಿ 700 ಅಡಿ 800 ಅಡಿ ಈ ಥರ ಅಂತ ಎಲ್ಲ ಲೆಕ್ಕಾಚಾರ ಆಗಿದೆ. ಕೆಲವು ಏರಿಯಾದಲ್ಲಿ 60 ಅಡಿ ಸಿಗ್ತವೆ ನೀರು, ಮತ್ತು ಅಲ್ಲೆಂಗೆ ಬಂತು ಹಿಂಗೆ ಅಂತ ಅದೊಂದು ಸರ್ಕ್ಯುಲೇಷನ್ ಇರುತ್ತೆ ಒಳಗಡೆ. ಅದೆಲ್ಲ ನಾವೆಲ್ಲ ನೋಡಿರ್ತೀವ. ನಾವು ಏನು ಪಾಯಿಂಟ್ ಕೊಟ್ಟಿರೋದು ಆ ಪಾಯಿಂಟಲ್ಲಿ 150 ಅಡಿಗೊಂದು 250 ಅಡಿಗೊಂದು 500ಕ್ಕೊಂದು ಹಿಂಗೆ ಒಂದೊಂದು ಪಾಯಿಂಟ್ ಕೊಟ್ಟಾಗ ಆ ಪಾಯಿಂಟಿಗೆ 4ರಿಂದ 5 ಧರೆಗಳು ಬಂದಿದ್ದರೆ ಆ ಪಾಯಿಂಟು ಸಕ್ಸಸ್ ರೇಟಿಂಗು 100ಕ್ಕೆ 100 ಇರುತ್ತೆ. ನೀವು 1 ಧರೆ 2 ಧರೆ ಕೊಟ್ಟರೆ ಅದರಲ್ಲಿ 1 ಧರೆ 2 ಧರೆನಲ್ಲಿ ಯಾವುದು 2 ಖಾಲಿ ಧರೆ ಬಂದರೆ ನೀರಿಲ್ಲ, ಗ್ಯಾಪ್ಗಳಲ್ಲಿ ನೀರಿಲ್ಲ ಅಂದರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಹೇಳೋದು 4-5 ಗ್ಯಾಪು ಕೂಡಿರೋ ಜಾಗ ನೋಡಿ ಪಾಯಿಂಟ್ ಕೊಡ್ರಿ. ಅದರಲ್ಲೊಂದು ಸ್ವಲ್ಪ ನೋಡಿ 350-400 ಕೂಡ್ತು, ಅಷ್ಟರೊಳಗೆ 4 ಕೂಡಿದ್ದಾವೆ, ಆ ಏರಿಯಾದಲ್ಲಿ ನೀರು ಬಿದ್ದಿಲ್ಲ, ಆ ರೇಂಜಿಗಲ್ಲಿ ಆ ಏರಿಯಾದಲ್ಲಿ ನೀರು ಮೇಲೆ ನೀರಿಲ್ಲ ಅಂತಂದರೆ ಅಲ್ಲಿ ನೀರು ಬರಲ್ಲ ಅಂತಾನೆ. ಅಂಥ ಜಾಗದಲ್ಲಿ ಏನು ಮಾಡಬೇಕು, 400-500 ಈ ಥರ ಗ್ಯಾಪಿಂದ ಒಳಗಡೆ ಆ ಏರಿಯಾದಲ್ಲಿ ಸರೌಂಡಿಂಗಲ್ಲಿ ನೀರು ಬಿದ್ದಿಲ್ಲ ಅಂದರೆ ಅದರಿಂದ 700-800 ಯಾವ್ದಾರ ಹೊಲದಲ್ಲಿ ಇರುತ್ತೆ ಧರೆ, ಆ ಧರೆನೆಲ್ಲ ಹುಡುಕಿ ಆ ಧರೆನ ಚೆಕ್ ಮಾಡಿ ಅಲ್ಲಿಗೆ ಪಾಯಿಂಟ್ ಕೊಟ್ಟರೆ ಸಕ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ದಯವಿಟ್ಟು ಇದೊಂದು ತಿಳ್ಕೊಳ್ಳಿ. ಇನ್ನೇನಾದರೂ ನಮ್ಮ ಪಾಯಿಂಟು ಡೀಪು ಚೆಕ್ ಮಾಡೋದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.